ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಹೊರನಾಡಿನ ಹೇ ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಕೈಲಾಸವಿದು ನಿನ್ನೀಯಾಲಯ ಬಣ್ಣಿಸದ ಸದಳವು. ನಿನ್ನಯ ಭವ್ಯ ಮೂರ್ತಿಯ ನೋಡಿದ ಕಂಗಳೆ ಪಾವನವು. ಕೈಲಾಸವಿದು ನಿನ್ನೀಯಾಲಯ ಬಣ್ಣಿಸದ ಸದಳವು. ನಿನ್ನಯ ಭವ್ಯ ಮೂರ್ತಿಯ ನೋಡಿದ ಕಂಗಳೆ ಪಾವನವು. ಸಮಸ್ತ ಲೋಕಕ್ಕೆ ಸುಜ್ಞಾನ ದೀವಿಗೆ ಬೆಳಗಿಗೆ ನೀ ಮಾತೆ. ಸಮಸ್ತ ಲೋಕಕ್ಕೆ ಸುಜ್ಞಾನ ದೀವಿಗೆ ಬೆಳಗಿಗೆ ನೀ ಮಾತೆ. ಪರ್ಣೆಯು ನೀನು ಸುಪರ್ಣೆ ಎನಿಸಿ ನಲಿಸುವೆ ಮಹದಾತೆ. ಹೊರನಾಡಿನ ಹೇ ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಪಾವನಿ ಭದ್ರಾ ನದಿಯ ತಟಾಕದಿ ನೆಲೆಸಿದ ಪರನಿಧಿಯೇ. ಸುಂದರ ಬನಸಿರಿ ಮಡಿಲಲ್ಲಿ ನಿಂತು ನಲಿಸುವ ಸುಖ ನಿಧಿಯೇ. ಪಾವನಿ ಭದ್ರಾ ನದಿಯ ತಟಾಕದಿ ನೆಲೆಸಿದ ಪರನಿಧಿಯೇ. ಸುಂದರ ಬನಸಿರಿ ಮಡಿಲಲ್ಲಿ ನಿಂತು ನಲಿಸುವ ಸುಖ ನಿಧಿಯೇ. ಅಣುತೃಣಗಳಲ್ಲೂ ನಿನ್ನಯ ಸಿರಿ ನೆಲೆ ಕಾಣುವೆನಾ ಜಗದಿ. ಅಣುತೃಣಗಳಲ್ಲೂ ನಿನ್ನಯ ಸಿರಿ ನೆಲೆ ಕಾಣುವೆನಾ ಜಗದಿ. ಕ್ಷಣ ಕ್ಷಣದೊಳಗು ನಿನ್ನಯ ಪಾದವ ನೆನೆವೆನು ನಾ ಮುದದಿ. ಹೊರನಾಡಿನ ಹೇ ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಭವತೀ ಭಿಕ್ಷಾಂದೇಹಿ ಎನ್ನಲು ಕರುಣಾರಸವನೆ ಹರಿಸುವೆನಿ. ಪಾಹಿ ಎನ್ನುವ ಸುಜನರ ಹರಸಿ ಅನುಕ್ಷಣ ನಲಿಸುವೆನಿ. ಭವತೀ ಭಿಕ್ಷಾಂದೇಹಿ ಎನ್ನಲು ಕರುಣಾರಸವನೆ ಹರಿಸುವೆನಿ. ಪಾಹಿ ಎನ್ನುವ ಸುಜನರ ಹರಸಿ ಅನುಕ್ಷಣ ನಲಿಸುವೆನಿ. ಸುರನರರೆಲ್ಲರೂ ಮಣಿದಿಹರಮ್ಮ ನಿನ್ನೀ ಚರಣದಲ್ಲಿ.
ಸುರನರೆಲ್ಲರೂ ಮಣಿದಿಹರಮ್ಮ ನಿನ್ನೀ ಚರಣದಲ್ಲಿ. ಆನಂದಾಮೃತ ಅನುಕ್ಷಣ ತುಂಬಿದೆ ನಿನ್ನೀ ಮಡಿಲಿನಲಿ. ಹೊರನಾಡಿನ ಹೇ ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಹೊರನಾಡಿನ ಹೇ ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ. ಕಾಶಿಯ ಸುರನಿಧಿ ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಕೈಲಾಸವಿದು ನಿನ್ನೀ ಆಲಯ ಬಣ್ಣಿಸಲಸದಳವು. ನಿನ್ನಯ ಭವ್ಯ ಮೂರ್ತಿಯ ನೋಡಿದ ಕಂಗಳೆ ಪಾವನವು. ಕೈಲಾಸವಿದು ನಿನ್ನೀ ಆಲಯ ಬಣ್ಣಿಸಲಸದಳವು. ನಿನ್ನಯ ಭವ್ಯ ಮೂರ್ತಿಯ ನೋಡಿದ ಕಂಗಳೆ ಪಾವನವು. ಸಮಸ್ತ ಲೋಕಕ್ಕೆ ಸುಜ್ಞಾನ ದೀವಿಗೆ ಬೆಳಗಿಗೆ ನೀ ಮಾತೆ. ಸಮಸ್ತ ಲೋಕಕ್ಕೆ ಸುಜ್ಞಾನ ದೀವಿಗೆ ಬೆಳಗಿಗೆ ನೀ ಮಾತೆ. ಇಲ್ಲಿ ಗೇಟ್ ಓಪನ್ ಮಾಡಬೇಕು. ಇಲ್ಲಿ ಹೋಗಿ ಇಲ್ಲಿ ಓಪನ್ ಇಲ್ಲೇ
आयुष्यं धनमक्षयं शुभकरं सौभाग्यमर्चय यशस्सामग्र्यं गुणसम्पदां रिपुजयं तेजो महामङ्गलम् तदेव लग्नं श्रीरं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेन्द्रयुगं स्मरामि वसिष्ठादिमहर्षिभिर्दत्ता शुभलग्न इष्टांशे मुहूर्ते प्रतिमायाः उद्घाटना मुहूर्तस्तु मुहूर्तोऽस्मिति भवन्तो ब्रुवन्तु मुहूर्तो अस्तु। हमारे भारत सरकार की संस्कृति ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ क्षेत्र से और से तथा यहाँ उपस्थित सभी भक्तों का हृदयपूर्व स्वागतम. ಶ್ರೀ ವೆಂಕಟಸುಬ್ಬ ಜೋಯಿಸ್ರವರಿಗೆ ನುಡಿನಮನವನ್ನು ಮಾಡಿಕೊಡಲು ಆಗಮಿಸಿದ ಶ್ರೀಯುತ BL ಶಂಕರ್ ಅವರು ಅಧ್ಯಕ್ಷರು ಚಿತ್ರಕಲಾ ಪರಿಷತ್ ಬೆಂಗಳೂರು ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಭಕ್ತರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಪವಿತ್ರವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನಡೆಸಿಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಗೌರವಾನ್ವಿತ ಅತಿಥಿಗಳಿಗೆ ನಮ್ಮ ಹೃದಯ ತುಂಬಿದ ಅಭಿವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿಕೊಳ್ತಾ ಜಗನ್ಮಾತೆಯ ಸನ್ನಿಧಿಗೆ ಜಗನ್ಮಾತೆಗೆ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಂಥ ನನ್ನ ಅಜ್ಜ ವೆಂಕಟಸುಬ್ಬ ಜೋಯಿಸ್ ದಂಪತಿಗಳು ತಮ್ಮ ಸರ್ವಸ್ವವನ್ನು ಅವಳ ಪಾದಕ್ಕೆ ಸಮರ್ಪಣೆ ಮಾಡಿಕೊಂಡು ಒಂದು ವಿಶಿಷ್ಟವಾದ ರೀತಿಯಲ್ಲಿ ತಮ್ಮ ಜೀವನವನ್ನು ಆದರ್ಶಪ್ರಾಯವಾಗಿ ಸಮಾಜಕ್ಕೆ ಯಾವ ರೀತಿಯಾಗಿ ಬದುಕಿ ಬಾಳಬೇಕು, ಬಾಳಿ ಹೇಗೆ ಉನ್ನತವಾಗಿ ಜೀವನದ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ತತ್ವ ದರ್ಶನವನ್ನು ನಮಗೆ ಕನ್ವಿಸಿರ್ತಕ್ಕಂಥ ಆ ವೆಂಕಟಸುಬ್ಬ ಜೋಯಿಸ್ ದಂಪತಿಗಳ ಇವತ್ತು ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡುವ ಮುಖಾಂತರವಾಗಿ ನಾವು ನಮ್ಮ ಕುಟುಂಬ ಅವರಿಗೆ ನಮ್ಮ ಋಣವನ್ನು ತೀರಿಸ್ತಕ್ಕಂಥ ಸೌಭಾಗ್ಯ ಜಗನ್ಮಾತೆ ಒದಗಿಸಿಕೊಟ್ಟಿದ್ದಾಳೆ. ಆ ಸೌಭಾಗ್ಯವನ್ನು ಕರುಣಿಸಿರ್ತಕ್ಕಂಥ ಜಗನ್ಮಾತೆಗೆ ನಾವು ನಮ್ಮ ಕುಟುಂಬ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿಕೊಳ್ಳುತ್ತಾ ಅವರ ಆದರ್ಶ ಜೀವನ, ಅವರ ಹಾಕಿಕೊಟ್ಟಿರ್ತಕ್ಕಂಥ ದಾರಿ, ಅವರ ಚಿಂತನೆ, ಅವರ ಮಂಥನೆ, ಅವರ ಕಾರ್ಯಯೋಜನೆ, ಅವರ ವಿಶಾಲವಾದಂಥ ಹೃದಯ ಶ್ರೀಮಂತಿಕೆ, ಅವರಲ್ಲಿರ್ತಕ್ಕಂಥ ಉದಾತ್ತವಾದ ಧ್ಯೇಯ, ಅವರಲ್ಲಿರ್ತಕ್ಕಂಥ ಅವಿಸ್ಮರಣೀಯವಾಗಿರ್ತಕ್ಕಂಥ ಕಾಲಜ್ಞಾನ ಇವೆಲ್ಲವೂ ಕೂಡ ನಮಗೆ ಪ್ರಸಾದ ರೂಪದಲ್ಲಿ ನಮ್ಮ ಒಳಗೆ ಅದು ಜೀವಂತವಾಗಿ ಬರಲಿ. ಆ ಮುಖಾಂತರವಾಗಿ ನಮ್ಮ ಇಡೀ ಕುಟುಂಬ ಜಗನ್ಮಾತೆಯ ಪದದಲ್ಲಿ ನಿರಂತರವಾಗಿ ಸೇವೆ ಮಾಡಿಕೊಳ್ಳತಕ್ಕಂಥ ಭಾಗ್ಯವನ್ನು ಕೊಡಲಿ. ಆದ್ದರಿಂದ ಸೇವೆ ಮತ್ತು ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಈ ಕ್ಷೇತ್ರ ಸರ್ವತವಾಗಿರ್ತಕ್ಕಂಥ ರೀತಿಯ ಎಲ್ಲ ರೀತಿಯ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಮಹಾಶಕ್ತಿಯನ್ನು ಜಗನ್ಮಾತೆ ನಮಗೆ ನಮ್ಮ ಕುಟುಂಬಕ್ಕೆ ಅನವರ್ತವು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಮ್ಮ ದೇಶಕ್ಕೆ ಕಂಡಿರ್ತಕ್ಕಂಥ ಸಂಕಷ್ಟಗಳ ಎಲ್ಲ ದಿನಗಳು ಪರಿಹಾರವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜೀವಿಯು ಸುಖದಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ, ಆನಂದದಿಂದ, ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ಸೌಭಾಗ್ಯವನ್ನು ಎಲ್ಲ ಕಾಲಘಟ್ಟಗಳಲ್ಲೂ ಸೂರ್ಯಚಂದ್ರ ಇರುವಲ್ಲಿಯವರೆಗೆ ಜಗಜ್ಜನನಿ ಜಗನ್ಮಾತೆ ನಿರಂತರವಾಗಿ ಅನುಗ್ರಹಿಸಿ ಕಾಪಾಡಲಿ ಎಂಬುದಾಗಿ ತಾಯಿಯ ಪದತಳದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಗಳನ್ನು
ಇದನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಬರೇ ಒಂದು ದೇವಸ್ಥಾನ ಅಂತೇಳಿ ಕಟ್ಟಲಿಲ್ಲ. ಅವರಿಗೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಇತ್ತು. ಖಗೋಳಶಾಸ್ತ್ರವನ್ನು ಬಲ್ಲವರಾಗಿದ್ದರು, ವೇದಶಾಸ್ತ್ರವನ್ನು ಬಲ್ಲವರಾಗಿದ್ದರು, ವಾಸ್ತುಶಾಸ್ತ್ರವನ್ನು ಬಲ್ಲವರಾಗಿದ್ದರು. ಅದೆಲ್ಲವನ್ನು ಕೂಡ ಪಾಲನೆ ಮಾಡಿ 5ನೇ ತಾರೀಕು ಮೇ 1973ನೇ ಇಸ್ವಿಯಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಮಾಡುವಂಥ ಸಂದರ್ಭದಲ್ಲಿ ಆದಿಶಕ್ತಿ ಅನ್ನಪೂರ್ಣೇಶ್ವರಿಗೆ ಅವರು ಕೊಟ್ಟಿರುವಂಥ ಮೂರ್ತ ರೂಪದಲ್ಲಿ ಪುನರ್ನಿರ್ಮಾಣ ಕಾರ್ಯದಲ್ಲಿ ವೇದಕಾಲದ ವಾಸ್ತುಕಲೆಯನ್ನು ಪಾಲಿಸಿದ್ದಾರೆ, ಶಿಲ್ಪಕಲೆಯನ್ನು, ಆಗಮಶಾಸ್ತ್ರವನ್ನು ಪಾಲಿಸಿದ್ದಾರೆ. ಅದ್ವೈತ ಸಿದ್ಧಾಂತ ಪ್ರಕಾರ ಆದಿಶಕ್ತಿಯ 4 ಹಸ್ತಗಳಲ್ಲಿ ಶಂಖ, ಚಕ್ರ, ಶ್ರೀಚಕ್ರ, ಗಾಯತ್ರಿ ದೇವಿಯ ಸಂಕೇತವನ್ನು ಮೂಡಿಸಿರೋದ್ರಿಂದ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇವತ್ತು ಇಡೀ ನಾಡಿಗೆ ಅನ್ನವನ್ನು ಕೊಡುವಂಥ ಒಂದು ಸ್ಥಾನದಲ್ಲಿದ್ದಾಳೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ಅವರ ಪರಿಕಲ್ಪನೆಯನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡಬೇಕಾದ ಒಂದು ಅಂಶ ಅಂತೇಳಂದರೆ ಇಷ್ಟೊಂದು ವಿಶಾಲವಾದಂಥ ದೇವಸ್ಥಾನ, ಆದರೆ ಇದಕ್ಕೆ ಯಾವುದೇ ತಂತ್ರಜ್ಞರ ಸಹಾಯವನ್ನು ಅವರು ಪಡೆದಿಲ್ಲ, ಯಾವುದೇ ಆಧುನಿಕ ಯಂತ್ರಗಳನ್ನು ಬಳಸಿಲ್ಲ. ಆದರೆ ನಿರ್ಮಾಣ ಕಾರ್ಯ ಎಷ್ಟು ಪ್ರಮಾಣವಾಗಿ ಆಗಿದೆ ಅಂತೇಳಂದರೆ ಅದನ್ನು ನಿರ್ಮಾಣ ಮಾಡಿದ ನಂತರ ಅಲ್ಲಿ ಕೆಲಸ ಮಾಡಿದಂಥ ಎಲ್ಲ ನೌಕರರಿಗೆ ಪ್ರತಿಯೊಬ್ಬರಿಗೂ ಕೂಡ 10 ಗ್ರಾಮ್ ಬಂಗಾರದ ಒಂದು ಸರವನ್ನು ದಾನವಾಗಿ ಕೊಟ್ಟಿದ್ದರು ಜೋಯಿಸರು. ಅದೇ ರೀತಿ ಅರ್ಚಕರಿಗೆ ಸ್ವರ್ಣಕವಚವುಳ್ಳಂಥ ರುದ್ರಾಕ್ಷಿ ಮಾಲೆಯನ್ನು ಕೂಡ ಕೊಟ್ಟಿದ್ರು ಅಂತಕ್ಕಂಥದ್ದು ಕೂಡ ಅವರು ಎಷ್ಟು ಮಟ್ಟಿನ ವಿಶಾಲ ಹೃದಯ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ನಾವು ಚಿಕ್ಕವರಾಗಿ ಅಕ್ಷರಾಭ್ಯಾಸವನ್ನು ಇಲ್ಲಿಂದ ಒಂದು 15-20 ಕಿಲೋಮೀಟರ್ ದೂರ ನಮ್ಮ ತಾಯಿ ಮನೆಯಲ್ಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವೆಂಕಟಸುಬ್ಬ ಜೋಯಿಸರು ಅಂತೇಳಂದರೆ ನಾವು ಅವ್ರನ್ನ ನೋಡ್ತಾ ಇದ್ದಿದ್ದು ಕಾಲಜ್ಞಾನಿ ಅಂತ ರೀತಿಯಲ್ಲೇ ಅವ್ರನ್ನ ನೋಡ್ತಾ ಇದ್ದಿದ್ದು. ಅವರಿಗೆ ಇಡೀ ಬ್ರಹ್ಮಾಂಡದಲ್ಲಿರುವ ಗ್ರಹಗಳು, ನಕ್ಷತ್ರಗಳು, ಸೂರ್ಯ ಚಂದ್ರರು, ಇತರ ಆಕಾಶಕಾಯಗಳ ಚಲನೆ ಬಗ್ಗೆ, ಭೂಮಿಯ ಮೇಲೆ ಅದರ ಪರಿಣಾಮದ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಪಾಂಡಿತ್ಯ ಇತ್ತು ಮತ್ತು ಅದನ್ನು ನಿಖರವಾಗಿ ಅವರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದರು. ಭೂಕಂಪ ಯಾವಾಗ ಆಗ್ಬೋದು, ಪ್ರವಾಹ ಯಾವಾಗ ಬರ್ಬೋದು, ಅನಾವೃಷ್ಟಿ ಯಾವ बल्कि एकता, श्रद्धा और सेवा भाव का प्रतीक भी है. All of us are here today to pay our tribute to Pancham Dharmakartaru of Horanadu and the revered late Shri D. Venkat Subba Joyce ji, whose entire life has been a living example of service, devotion and penance. On this unique occasion, we also remember his wife, Srimati Narsamma Venkat Subba Joyce ji, whose contribution was equally selfless and inspiring. Dear friends, this occasion is also special because we are not only unveiling the bronze statues of these two virtuous souls, but also how this great kshetra is doing great service for the humanity. So we pray for Goddess Jagannatha for bestowing all welfare and well-being prosperity to our Shikauji also. ಹಾಗೆ ನಮ್ಮ ಈ ಸಮಾರಂಭದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮೊದಲಿಂದಲೂ ಕೂಡ ಹೊರನಾಡದ ಒಕ್ಕಲಿಗರಾಗಿ ಇರ್ತಕ್ಕಂಥವರು ಆ ಅಮ್ಮನವರ ಪಾದವನ್ನು ಮೊದಲಿಂದಲೂ ನಂಬಿಕೊಂಡು ತಲೆತಲಾರಿಂದ ಅಮ್ಮನವರ ಆ ಸೇವೆಯನ್ನು ಮಾಡ್ತಾ ಇಕ್ಕಂಥವ್ರು ನಮ್ಮ ಜನಪ್ರಿಯ ಈ ಜನಪ್ರಿಯ ನಾಯಕರು ಬಿ ಎಲ್ ಶಂಕರ್ ಅವರು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದರೂ ಕೂಡ ಸಂಪೂರ್ಣ ಸಮಗ್ರವಾಗಿ ಯೋಚನೆ ಮಾಡಿ ವೆಂಕಟಸುಬ್ಬ ಜೋಯಿಸರ ಬಗ್ಗೆ ಹೇಳಿದ್ದಾರೆ. ಅವರಿಗೆ ನಮ್ಮ ವಿಶೇಷವಾಗಿ ಆಶೀರ್ವಾದ ತಿಳಿಸ್ತಾ ಇದ್ದೇವೆ. ಹಾಗೆ ನಮ್ಮ ಶ್ರೀನಿವಾಸ ಪೂಜಾರರು ಅವ್ರ ಬಗ್ಗೆ ಹೇಳ್ತಕ್ಕಂಥ ಅಗತ್ಯವೇ ಇಲ್ಲ. ಈ ಕ್ಷೇತ್ರದಲ್ಲಿ ಅತ್ಯಂತ ಸರಳ ವ್ಯಕ್ತಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವರ ಒಂದು ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ MP ಆಗಿ ಅವರು. ಹಾಗೆ ನಮ್ಮ ನಯನಾ ಮೋಟಮ್ಮ ಅವರಿದ್ದಾರೆ, ಅವರು ಕೂಡ ಅಷ್ಟೇ ಮೂಡಿಗೆರೆ ಶಾಸಕಿಯಾಗಿ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಆಶೀರ್ವಾದ ತಿಳಿಸ್ತಾ ಇದ್ದೇವೆ. ಹಾಗೆ ನಮ್ಮ ಚಿಕ್ಕಮಗಳೂರಿನ CT ರವಿಯವರಿದ್ದಾರೆ, ಅವರಿಗೂ ವಿಶೇಷ ತಿಳಿಸ್ತಾ ಇದ್ದೇವೆ. ಹಾಗೆ ಮಾಧ್ಯಮರ ಸಂಪಾದಕರಾಗಿರ್ತಕ್ಕ ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ ಭಟ್ರಿದ್ದಾರೆ, ಅವರಿಗೂ ಆಶೀರ್ವಾದ ತಿಳಿಸುತ್ತಾ ಇವತ್ತು ನಮಗೆ ಅತ್ಯಂತ ಸಂತೋಷ ಆಗಿದೆ. ಯಾಕೆಂತ ಕೇಳಿದರೆ 1980ರಲ್ಲಿ ವೆಂಕಟಸುಬ್ಬ ಜೋಯಿಸರು ತಮ್ಮ ಅಧಿಕಾರವನ್ನು ಗಜೇಂದ್ರ ಜೋಯಿಸರಿಗೆ ಹಸ್ತಾಂತರ ಮಾಡುವಾಗ ನಮ್ಮ ಗುರುಗಳ ದಿವ್ಯ ಉಪಸ್ಥಿತಿ ಇತ್ತು. ಅದೇ ರೀತಿಯಲ್ಲಿ ಇವತ್ತೇನಾಯಿತು ಅಂದರೆ ಅನಾವರಣದ ಉಪಸ್ಥಿತಿಯನ್ನು ಆ ಜಗನ್ಮಾತೆ ಕೊಟ್ಟಿರ್ತಕ್ಕಂಥ ಸೇವೆಯನ್ನು ನಾವು ಭಾವಿಸ್ಕೊಂಡಿದ್ದೇವೆ. ಆ ಜಗನ್ಮಾತೆ ಅನುಗ್ರಹದಿಂದ ಇವತ್ತು ಇಲ್ಲಿ ದಿವ್ಯ ಉಪಸ್ಥಿತಿಯನ್ನು ಕೊಡ್ತಕ್ಕಂಥ ಸೌಭಾಗ್ಯ ನಮಗೂ ಒದಗಿದೆ. ನಮಗೂ ಆ ಹೊರನಾಡು ಕ್ಷೇತ್ರಕ್ಕೂ ಹರಿಹರಪುರ ಕ್ಷೇತ್ರಕ್ಕೂ ದಿವ್ಯವಾದ ಶಾಶ್ವತವಾದ ಅನುಬಂಧ ಇದೆ.
ಸಾವಿರಾರು ವರ್ಷಗಳ ಅನುಬಂಧ ಇದೆ. ಆದ್ದರಿಂದ ಈ ಅನುಬಂಧ ಸ್ಥಿರವಾಗಿ ಮುಂದಕ್ಕೆ ಸಾಗಬೇಕು. ವಿಶೇಷವಾಗಿ 2022ರಲ್ಲಿ ನಮ್ಮ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ನಡೆದಾಗ ನಮ್ಮ ಭೀಮೇಶ್ವರ ಜೋಶಿ ದಂಪತಿಗಳು ಸುಮಾರು 10 ದಿವಸಗಳ ಕಾಲ ಅಲ್ಲಿ ನಿಂತು ಒಂದು ಅದ್ಭುತವಾದ ಸೇವೆಯನ್ನು ಮಾಡಿದ್ದಾರೆ. ಅದನ್ನು ನಾವು ಜೀವನದಲ್ಲಿ ಯಾರೂ ಕೂಡ ಎಂದೂ ಕೂಡ ಮರೆಯುವುದಿಲ್ಲ. ಅಂಥ ಒಂದು ಸೇವೆಯನ್ನು ಅವರು ಮಾಡಿದ್ದಾರೆ. ಇವತ್ತು ಆ ಒಂದು ಪ್ರೇರಣಾತ್ಮಕವಾಗಿರತಕ್ಕಂಥ ಅನುಕರಣೀಯವಾಗಿರೋ ಜೀವನ ನಡೆಸಿರತಕ್ಕಂತಹ ಆ ಒಂದು ವೆಂಕಟಸುಬ್ಬ ಜೋಯಿಸರ ಪುತ್ಥಳಿಯನ್ನು ತಾಯಿಯ ಸನ್ನಿಧಿಯಲ್ಲಿ ಅನಾವರಣಗೊಳಿಸಿ ಎಲ್ಲರಿಗೂ ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ಹಿರಿಯರಿಗೆ ನಾವು ಗೌರವ ಕೊಡಬೇಕು, ಅಪ್ಪ ಅಮ್ಮನಿಗೆ ಮನೆಯಲ್ಲಿ ಗೌರವ ಕೊಡಬೇಕು, ವಿ ಶುಡ್ ರೆಸ್ಪೆಕ್ಟ್ ಅವರ್ ಎಲ್ಡರ್ಸ್. ಈ ಒಂದು ಸಂದೇಶವನ್ನು ಇವತ್ತು ಜಗತ್ತಿಗೆ ನಮ್ಮ ಭೀಮೇಶ್ವರ ಜೋಶಿ ದಂಪತಿಗಳು ಕೊಡ್ತಾ ಇದ್ದಾರೆ. ಮೂಡಿಗೆರೆ ಶಾಸಕಿಯಾಗಿ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಆಶೀರ್ವಾದ ತಿಳಿಸ್ತಾ ಇದ್ದೇವೆ. ಹಾಗೆ ನಮ್ಮ ಚಿಕ್ಕಮಗಳೂರಿನ ಸಿ ಟಿ ರವಿಯವರು ಇದ್ದಾರೆ, ಅವರಿಗೂ ವಿಶೇಷ ತಿಳಿಸ್ತಾ ಇದ್ದೇವೆ. ಹಾಗೆ ಮಾಧ್ಯಮರು ಸಂಪಾದಕರಾಗಿರ್ತಕ್ಕ ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ ಭಟ್ರಿದ್ದಾರೆ, ಅವರಿಗೂ ಆಶೀರ್ವಾದ ತಿಳಿಸುತ್ತಾ ಇವತ್ತು ನಮಗೆ ಅತ್ಯಂತ ಸಂತೋಷ ಆಗಿದೆ. ಯಾಕೆಂತ ಕೇಳಿದ್ರೆ 1980ರಲ್ಲಿ ವೆಂಕಟಸುಬ್ಬ ಜೋಯಿಸರು ತಮ್ಮ ಕಲ್ಚರ್ ವಿಚ್ ಹ್ಯಾಸ್ ಆಕ್ಸೆಪ್ಟೆಡ್ ರಿಲಿಜಿಯಸ್ ಡೈವರ್ಸಿಟಿ ಹೋಲ್ ವೆರಿ ನ್ಯಾಚುರಲಿ, most naturally, most completely, most intrinsically is Bharatiya culture. केवल हमारे भारतीय संस्कृति कहती है सत्य एक है मार्ग अनेक है. फिर विदेशी संस्कृति कहती है सत्य एक है मार्ग भी एक ही है. दिस चीप मेंटालिटी, दिस नैरो माइंडेड एटीट्यूड, this is the root cause for all kind of terrorism, all kind of violence in the entire world for the time immemorial. So only Bharatiya Samskriti can save the entire India, because only Bharatiya Samskriti has accepted religious diversity most completely, most naturally and most intrinsically in the entire world. So this Hornadu Sri Kshetra is the main devotional center of our Bharatiya culture. All of us is very proud about this great Kshetra. So this main devotional center, we have to strengthen this main devotional center for world peace, prosperity, happiness of this entire world. So ರೈತರು ಈ ಜಗತ್ತಿನಲ್ಲಿ ಚೆನ್ನಾಗಿ ಇರಬೇಕು. ಭಾರತದಲ್ಲಿ ರೈತರು ಚೆನ್ನಾಗಿದ್ದರೆ ಭಾರತ ಚೆನ್ನಾಗಿರುತ್ತೆ. ಭಾರತದಲ್ಲಿ ಎಲ್ಲ ಮಾನವರು ಕೂಡ, ಭಾರತದ ಎಲ್ಲ ಪ್ರಜೆಗಳು, ಜಗತ್ತಿನ ಎಲ್ಲ ಮಾನವರು ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾನ. 3 terms. From 1990 to 1992, worked as Minister of State for Water Resource, Narmada Valley Development, Panchayat and Rural Development, 20-point program implementation and Antyodaya program department in Madhya Pradesh government. While holding the post of Minister of State in Madhya Pradesh government, undertook a Padra Yatra of 310 kilometers for 11 days to promote literacy in Alot Assembly constituency. साक्षी बन रहे हैं. मैं यहाँ एक बार पहले भी आया था जब कलश की स्थापना हुई थी. मैं आज दूसरी बार आकर के अत्यधिक भावपूर्ण होकर के माँ पूर्णेश्वरी देवी के चरणों में नमन करता हूँ. धर्म संस्कृति के इस पावन क्षेत्र के विकास के लिए सतत प्रयास करने वाले, जनता के सुख दुख के साथ रहने वाले जागरूक जनप्रतिनिधि श्री क्षेत्र होरानाडु के धर्मकर्ता आदरणीय श्री जी भीमेश्वर जोशी जी ने यहाँ की गरिमामय संस्कृति और इतिहास को जीवंत बनाए रखने तथा सामाजिक समरसता स्थापित करने के उद्देश्य से ये भव्य आयोजन किया है. मैं इसके लिए पूरे जोशी परिवार को बधाई देता हूँ और शुभकामनाएं देता हूँ. आज श्री श्रृंगेरी पीठाधीश द्वारा अन्नपूर्णा पाद सेवा धुरंधर की उपाधि से सम्मानित स्वर्गीय श्री बी.डी. वेंकट सुब्बा जोइस जी एवं स्वर्गीय नरसम्मा वेंकट सुब्बा जोइस की कांस्य प्रतिमा का अनावरण किया है. मैं उनके प्रति अपनी विनम्र श्रद्धांजलि अर्पित करता हूँ. मेरे पूर्व वक्ताओं ने भारतीय धर्म, संस्कृति और अध्यात्म को
निरंतर जीवंत बनाए रखेगा और उसको मजबूत बनाने में सहायक सिद्ध। डोय जी एक महान पर्यावरणविद थे। उन्होंने उत्तरी ध्रुव पर पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय सभी करल विनंती। श्री क्षेत्र होरानाडु का पितामह भी कहा जाता है। समाज को संगठित रखने में धर्म की महत्वपूर्ण भूमिका है। धर्म किसी भी व्यक्ति को धार्मिक, सामाजिक और आध्यात्मिक रूप से प्रभावित करता है और साथ ही धर्म समाज में एकजुटता का एहसास भी कराता है और सामाजिक समरसता का वातावरण बनाने में भी मदद करता है। भगवान बुद्ध ने धम्मम शरणम गच्छामि संगम शरणम गच्छामि का संदेश दिया है, अर्थात उन्होंने धर्म की एकता एवं भाईचारे का परिचायक है। स्वामी विवेकानंद जी ने के अनुसार धर्म लोगों को संगठित करने का कार्य करता है। ಆನಂದ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಆತ್ಮೀಯರೇ, ಶ್ರೀ ಕ್ಷೇತ್ರದಲ್ಲಿ ನಡೆಯುವಂಥ ಈ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಇಲ್ಲಿ ಒಬ್ಬಿಬ್ಬರನ್ನು ಕರೆದು ಆ ಯೋಜನೆಯ ಫಲಶ್ರುತಿಯಾಗಿ ಅವರಿಗೆ ಅದನ್ನ ನೀಡ್ತಾ ಇದ್ದೇವೆ. ಉಳಿದಂತೆ ಕ್ಷೇತ್ರದಿಂದ ಅವರಿಗೆ ವಿತರಿಸಲಾಗುವುದು. ಈಗ ಶ್ರೀಯುತರು ಓದುವ ಹೆಸರಿನವರು ದಯಮಾಡಿ ಬಂದು ಈ ಒಂದು ಬನ್ನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.